ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವಾಗ ಮೆಜೆಸ್ಟಿಕ್ ಹತ್ರ ಇದ್ದೀನಿ ಫ್ರೆಂಡ್ಸ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಮೇಲ್ಸೇತುವೆಗೆ ಫ್ಲೇವರ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಲೆಫ್ಟ್ ಸೈಡಲ್ಲಿ ಸ್ಟ್ರೈಟ್ ರೋಡು, ಲೆಫ್ಟ್ ಸೈಡಲ್ಲಿ ಸ್ಟ್ರೈಟ್ ರೋಡ್ ಹೋದರೆ ಮಂತ್ರಿಮಾಲ್ ಹೋಗುತ್ತೆ ಕೆಳಗಡೆ. ನಾನು ರೈಟ್ ಸೈಡಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಮೇಲ್ಗಡೆ ಬೋರ್ಡ್ ಕಾಣಿಸ್ತಿದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ರೈಟ್ ಸೈಡಲ್ಲಿ ಹೋದರೆ ನಿಮಗೆ ಆನಂದರಾವ್ ಸರ್ಕಲ್ ಸಿಗುತ್ತೆ. ಇವಾಗ ಲೆಫ್ಟ್ ಸೈಡಲ್ಲಿ ಫ್ಲೇವರ್ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇದೇ ಫ್ಲೇವರ್ ಸ್ಟ್ರೈಟ್ ಹೋದರೆ ಮುಂದೆ ವಿಧಾನಸೌಧ ಬರುತ್ತೆ ಫ್ರೆಂಡ್ಸ್. ಫ್ಲೇವರ್ ಹತ್ತಿದ ತಕ್ಷಣ ಇವಾಗ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಬೋರ್ಡ್ ಕಾಣಿಸುತ್ತೆ. ನಾನು ಲೆಫ್ಟ್ ಸೈಡಲ್ಲಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಬಸವೇಶ್ವರ ವೃತ್ತ ರೇಸ್ ಕೋರ್ಸ್ ಕಡೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಫ್ಲೇವರ್ ಮೇಲ್ಗಡೆಯಿಂದ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇಳಿಯುತ್ತಿದ್ದೇನೆ. ಮುಂದೆ ಇವಾಗ ನಮಗೆ ರೇಸ್ ಕೋರ್ಸ್ ಬರುತ್ತೆ. ರೇಸ್ ಕೋರ್ಸಿಂದ ಸಿಗ್ನಲಿಂದ ಸ್ಟ್ರೈಟ್ ಹೋಗಬೇಕು. ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಯಾವ ಥರ ಸಾಧನೆ ಮಾಡಬೇಕಂತ ತೋರಿಸ್ಕೊಟ್ಟವ್ರೆ ಎಸ್ ಬಾಸ್ರವರು. ಒಬ್ಬ ಬಸ್ ಡ್ರೈವರ್ ಮಗನಾಗಿ ಇಡೀ ಇಂಡಸ್ಟ್ರಿಯಲ್ಲೇ ಹೀರೋ ಆಗಿ ಫೇಮಸ್ ಆಗಿದ್ದಾರೆ. ವರ್ಲ್ಡ್ ರೆಕಾರ್ಡ್ ಗೊತ್ತಾಗಿದೆ ಎಸ್ ಬಾಸ್ ಯಾವ ಥರ ಹೆಂಗೆ ಅಂತ. ಹೀರೋ ಅಂದರೆ ಸಾಧನೆ ಅಂದರೆ ಈ ಥರ ಸಾಧನೆ ಮಾಡಬೇಕು. ರೈಟ್ ಸೈಡಲ್ಲಿ ನಿಮಗೆ ರೇಸ್ ಕೋರ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಟ್ರೈಟ್ ರೋಡ್ ಹೋಗಬೇಕು. ರೈಟ್ ಸೈಡಲ್ಲಿ ಫ್ರೆಂಡ್ಸ್ ರೇಸ್ ಕೋರ್ಸು. ಸ್ಟ್ರೈಟ್ ಹೋದ ತಕ್ಷಣ ಮುಂದೆ ಒಂದು ನಿಮಗೆ ಸಿಗ್ನಲ್ ಬರುತ್ತೆ ಫ್ರೆಂಡ್ಸ್. ಮುಂದೆ ನಿಮಗೆ ರೇಸ್ ಕೋರ್ಸ್ ಸರ್ಕಲ್ ಸಿಗುತ್ತೆ ಫ್ರೆಂಡ್ಸ್. ರೇಸ್ ಕೋರ್ಸ್ ಸರ್ಕಲಿಂದ ಸ್ಟ್ರೈಟ್ ಒಂದೇ ರೋಡ್ ಹೋಗಬೇಕು. ಲೆಫ್ಟ್ ಸೈಡಲ್ಲಿ ನಿಮಗೆ ಸುಗಮ ಟ್ರಾವೆಲ್ಸ್ ಆಫೀಸ್ಗಳೆಲ್ಲ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಸಿಗ್ನಲ್ ಬಂತು, ಇದೆ ನೋಡಿ ಫ್ರೆಂಡ್ಸ್ ರೇಸ್ ಕೋರ್ಸ್ ಸರ್ಕಲ್. ಇವಾಗ ಒಂಚೂರು ರೈಟ್ ಸೈಡ್ಗೆ ಹೋಗ್ಬೇಕು ನಾವು, ಸ್ಟ್ರೈಟಾಗಿ ರೈಟ್ ಸೈಡ್. ಇವಾಗ ಸಿಗ್ನಲ್ ಬಿಟ್ವಿ. ನೆಕ್ಸ್ಟ್ ಸಿಗ್ನಲ್ ಬಸವೇಶ್ವರ ಸರ್ಕಲ್ ಬರುತ್ತೆ ಫ್ರೆಂಡ್ಸ್. ಲೆಫ್ಟ್ ಸೈಡಲ್ಲಿ ತಾಜ್ ಹೋಟೆಲ್ ಕಾಣಿಸುತ್ತೆ ನೋಡಿ. ಸಿ ಎಮ್ಗೆಲ್ಲ ಮೀಟಿಂಗ್ ಮಾಡೋ ಹೋಟೆಲು ತಾಜ್ ಹೋಟೆಲು. ಇದೇ ರೋಡ್ ಸ್ಟ್ರೈಟಾಗಿ ಹೋದರೆ ಬಸವೇಶ್ವರ ಸರ್ಕಲ್ ಬರುತ್ತೆ. ಬಸವೇಶ್ವರ ಸರ್ಕಲಿಂದ ಲೆಫ್ಟಿಗೆ ಹೋಗ್ಬೇಕು ಫ್ರೆಂಡ್. ಮೇಲ್ಗಡೆ ಬೋರ್ಡು ಕಾಣಿಸುತ್ತೆ ನೋಡಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹಾಕವ್ರೆ ಬೋರ್ಡು. ನಾವು ಲೆಫ್ಟ್ ಸೈಡ್ಗೆ ಹೋಗ್ಬೇಕು ಫ್ರೆಂಡ್ಸ್. ಇದೇ ನೋಡಿ ಬಸವೇಶ್ವರ ಸರ್ಕಲ್ಲು. ಮುಂದ್ಗಡೆ ನಾವು ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ಲೆಫ್ಟ್ ಸೈಡಿಂದ ಸ್ಟ್ರೈಟ್ ಹೋದರೆ ಇನ್ನೊಂದು ಸರ್ಕಲ್ ಬರುತ್ತೆ. ಸಿಗ್ನಲ್ ಬಿತ್ತು ಫ್ರೆಂಡ್ಸ್. ಇದೇ ನೋಡಿ ಬಸವೇಶ್ವರ ಸರ್ಕಲ್ಲು. ಈ ಸರ್ಕಲಿಂದ ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ರೈಟ್ ಸೈಡ್ ಹೋದರೆ ವಿಧಾನಸೌಧ ಬರುತ್ತೆ. ಇವಾಗ ನಾವು ಲೆಫ್ಟ್ ಸೈಡಲ್ಲಿ ತೊಗೊತಾ ಇದ್ದೀನಿ. ಚೂರು ಹುಷಾರಾಗಿ ಬನ್ನಿ ಫ್ರೆಂಡ್ಸ್. ಲೆಫ್ಟ್ ಸೈಡಲ್ಲಿ ಪೊಲೀಸರೆಲ್ಲ ನಿಂತಿರ್ತಾರೆ, ಟ್ರಾಫಿಕ್ ಪೊಲೀಸರು. ಹೆಲ್ಮೆಟ್ ಎಲ್ಲ ಹಾಕೊಂಡ್ಬಿಟ್ಟು ಬನ್ನಿ. ಸ್ಟ್ರೈಟಾಗಿ ಫ್ರೆಂಡ್ಸ್. ರೈಟ್ಗೆ ಹೋದರೆ ಎಮ್ ಜಿ ರೋಡ್ ಬರುತ್ತೆ. ಸ್ಟ್ರೈಟ್ ಹೋದರೆ ವಸಂತ ನಗರ ಬರುತ್ತೆ. ಇವಾಗ ಲೆಫ್ಟ್ ಸೈಡಲ್ಲಿ ವಿಂಡ್ಸನ್ ಸರ್ಕಲ್ ಹೋಗುತ್ತೆ. ವಿಂಡ್ಸನ್ ಸರ್ಕಲ್ ಲೆಫ್ಟ್ ಸೈಡ್ ರೋಡ್ ಹೋಗ್ಬೇಕು ನೀವು. ಇವಾಗ ಲೆಫ್ಟ್ ಸೈಡು ಮುಂದೆ ಬರೋದು ವಿಂಡ್ಸನ್ ಸರ್ಕಲ್ಗಿಂತ ಮುಂಚೆನೇ ಎಸ್ ಬಾಸ್ರವರ ಮನೆ ನೋಡ್ಬೋದು ನೋಡಿ ಫ್ರೆಂಡ್ಸ್.
ರೈಟ್ ಸೈಡಲ್ಲಿ ನಿಮಗೆ ರಾಜಕಾರಣಿಗಳು ಸಚಿವರ ಮನೆಗಳೆಲ್ಲ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ರೈಟ್ ಸೈಡಲ್ಲಿ. ಬೋರ್ಡ್ ಹಾಕೋ ನೋಡಿ, ಬ್ಲೂ ಕಲರ್ ಬೋರ್ಡು. ಇಲ್ಲೆಲ್ಲ ಕಾಂಗ್ರೆಸ್ ರಾಜಕಾರಣಿಗಳ ಮನೆಗಳಿದ್ದಾವೆ. ಚೂರು ಹುಷಾರಾಗಿ ಬನ್ನಿ. ಈ ರೋಡಲ್ಲಿ ಪಾರ್ಕಿಂಗ್ ಎಲ್ಲ ಮಾಡುವಂಗಿಲ್ಲ, ಬೈಕು ಕಾರನ್ನಾಗಲಿ ಪಾರ್ಕಿಂಗ್ ಮಾಡುವಂಗಿಲ್ಲ. ಒಂಚೂರು ಒಂದು 2 ನಿಮಿಷ ನಿಂತ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇರಬೇಕು. ಇಲ್ಲಿ ಮುಂದ್ಗಡೆ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಬ್ಲೂ ಬೋರ್ಡ್ ಕಾಣಿಸ್ತಾ ಇದೆ. ಬಂತು ನೋಡಿ ಫ್ರೆಂಡ್ಸ್, ವೈಟ್ ಅಪಾರ್ಟ್ಮೆಂಟು. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್ ಎಸ್ ಬಾಸ್ರವರ ಮನೆ. ಪ್ರೆಸ್ಟೀಜ್ ಅಬ್ಸಾಟ್ ಅಪಾರ್ಟ್ಮೆಂಟ್ ಹೆಸರು ಪ್ರೆಸ್ಟೀಜ್ ಅಬ್ಸಾಟ್. ಈ ಅಪಾರ್ಟ್ಮೆಂಟಲ್ಲಿ 9th ಫ್ಲೋರ್ಲಿ ಇದ್ದಾರೆ ಎಸ್ ಬಾಸ್ರವರು. ಮೋಸ್ಟ್ಲಿ 901 902 2 ನಂಬರ್ ಐತೆ. ಈ ನಂಬರಲ್ಲಿ ಇರ್ಬೋದೇನೋ. ಮೇಲ್ಗಡೆ ನಾನು ಒಂದು ಸತಿ ಡೆಲಿವರಿ ಮಾಡ್ಬೇಕಾದ್ರೆ ಹೋಗಿದ್ದೀನಿ. ಇದೇ ಅಪಾರ್ಟ್ಮೆಂಟಲ್ಲಿ ಇರೋದು. ಈ ಬಿಲ್ಡಿಂಗಲ್ಲಿ 9th ಫ್ಲೋರಲ್ಲಿ ಇದ್ದಾವೆ ಎಸ್ ಬಾಸ್ರವರು. ಓಕೆ ಫ್ರೆಂಡ್ಸ್, ಬಾಯ್.